Daddy's home. ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಿಕ್ಕಾಪಟ್ಟನೆ ಹೆಚ್ಚಿತ್ತು. ಯಶ್ ನಟನೆಯ ಈ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಮಾರ್ಚ್ 19ರಂದು ತೆರೆಗೆ ಬರಲಿದೆ. ಅದಕ್ಕೂ ಮೊದಲು ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಯಶ್ ಬರ್ಡೇ ಪ್ರಯುಕ್ತ ಸರಿಯಾಗಿ 10 ಗಂಟೆ 10 ನಿಮಿಷಕ್ಕೆ ಟೀಸರ್ ಅನ್ನ ರಿಲೀಸ್ ಮಾಡಿದೆ ಚಿತ್ರತಂಡ. ಸಿನಿಮಾ ಹೇಗಿರಬಹುದು ಎಂಬುದಕ್ಕೆ ಕ್ಲಾರಿಟಿ ಸಿಕ್ಕಂತಾಗಿದೆ. ಟಾಕ್ಸಿಕ್ ಸಿನಿಮಾ ತಂಡ ಇತ್ತೀಚೆಗೆ ಯಶ್ ಅವರ ಪೋಸ್ಟರ್ ರಿಲೀಸ್ ಮಾಡಿತ್ತು. ಆ ಬಳಿಕ ಸಿನಿಮಾದಲ್ಲಿ ನಟಿಸಿದ ನಯನತಾರ, ರುಕ್ಮಿಣಿ ವಸಂತ್ ಸೇರಿದಂತೆ ಎಲ್ಲ ಹೀರೋಯಿನ್ಗಳ ಪೋಸ್ಟರ್ ಒಂದೊಂದಾಗೆ ರಿಲೀಸ್ ಮಾಡ್ಕೊಂಡು ಬಂದ್ರು. ಈಗ ಈ ತಂಡ ಟೀಸರ್ ರಿಲೀಸ್ ಮಾಡಿ ಸಿನಿಮಾದ ಪ್ರಚಾರಕ್ಕೆ ಮುನ್ನುಡಿ ಬರೆದಿದೆ. ಹೇಗಿದೆ ಟಾಕ್ಸಿಕ್ ಟೀಸರ್ ಅಂತ ನೋಡೋದಾದ್ರೆ, ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಇದರಲ್ಲಿ ರಾಕಿಂಗ್ ಸ್ಟಾರ್ ಸಖತ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಹಿಂದೆ ಗೀತು ಅವರು ಟಾಕ್ಸಿಕ್ ಗರ್ಲ್ ನ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೋ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ವಿಭಿನ್ನವಾಗಿ ಯಶ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಮಶಾನದ ದೃಶ್ಯಗಳಿಂದಲೇ ಟೀಸರ್ ಓಪನ್ ಆಗುತ್ತೆ. ಒಂದಷ್ಟು ಗಲಾಟೆ ಗದ್ದಲ ಮುಗಿದ ನಂತರ ಅಸ್ಲಿ ಗೇಮ್ ಶುರುವಾಗುತ್ತೆ. ಯಶ್ ಶರ್ಟ್ಲೆಸ್ ಆಗಿ ಕಾಣಿಸ್ಕೊಳ್ತಾರೆ. ಯಶ್ ಬ್ಯಾಕ್ ಲುಕ್ ನಿಂದ ಶುರುವಾಗೋ ದೃಶ್ಯ ಬೂಟ್ ಗಾಲ್ನಿಂದ ಬುಲೆಟ್ಸ್ ಬಿಡುತ್ತಾ ಮೈ ನವೆರಳಿಸುವಂತೆ ಮಾಡುತ್ತೆ. ಅದಕ್ಕೂ ಮುಂಚೆ ಕಾರ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಒಬ್ಬ ಪ್ಲೇ ಬಾಯ್ ಆಗಿ ಯಶ್ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಹಾಲಿವುಡ್ ರೇಂಜ್ ನಲ್ಲಿ ಟಾಕ್ಸಿಕ್ ಮೇಕಿಂಗ್ ಮಾಡಿದ್ದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ. ಸ್ಟೈಲಿಶ್ ಲುಕ್ ನಲ್ಲಿ ಗಮನ ಸೆಳೆದ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಭರ್ಜರಿ ಟ್ರೀಟ್ ಅನ್ನೇ ಕೊಟ್ಟಿದ್ದಾರೆ. ಟೀಸರ್ ನಲ್ಲಿ ಯಶ್ ಪಾತ್ರವನ್ನ ಮಾತ್ರ ರಿವೀಲ್ ಮಾಡಿರುವ ನಿರ್ದೇಶಕಿ ಬೇರೆ ಯಾವುದೇ ಪ್ರಮುಖ ಪಾತ್ರವನ್ನ ಇಲ್ಲಿ ತೋರಿಸಿಲ್ಲ. ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನಡೀತಾ ಇರುವಾಗ ಸಿಕ್ಕಾಪಟ್ಟೆ ಭದ್ರತೆ ಇರುತ್ತೆ. ಇದರ ಮಧ್ಯೆ ಒಂದು ಕಾರ್ ಬಂದು ಕಾಂಪೌಂಡ್ ಹೊರಗೆ ಕ್ರ್ಯಾಶ್ ಆಗುತ್ತೆ. ಕಾರ್ ಒಳಗೆ ಯಶ್ ಯುವತಿಯೊಂದಿಗೆ ಇರುವ ದೃಶ್ಯ ಕೂಡ ಅಲ್ಲಿ ಗಮನಿಸಬಹುದು. ಅಲ್ಲಿಂದ ಒಂದು ಲಾಂಗ್ ಬ್ಲೇಸರ್ ಧರಿಸಿ ಹೊರಗೆ ಬರೋ ಯಶ್ ಸ್ಮಶಾನದಲ್ಲಿ ಧ್ವಂಸ ಮಾಡ್ತಾರೆ. ಹೀಗೆ ಸಾಗೋ ದೃಶ್ಯದ ಕೊನೆಯಲ್ಲಿ ಡ್ಯಾಡೀಸ್ ಹೋಮ್ ಎನ್ನುವ ಯಶ್ ಡೈಲಾಗ್ ಬರುತ್ತೆ. ಟಾಕ್ಸಿಕ್ ಸಿನಿಮಾಗೆ KVN ಸಂಸ್ಥೆ ಬಂಡವಾಳ ಹೂಡಿದೆ. ದೊಡ್ಡ ಬಜೆಟ್ ನ ಚಿತ್ರಕ್ಕೆ ಖರ್ಚು ಮಾಡಲಾಗಿದೆ. ಟೀಸರ್ ನೋಡುವವರಿಗೆ ಅದ್ಧೂರಿತನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಕ್ ಗ್ರೌಂಡ್ ಅಂತೂ ಹೇಳೋದೇ ಬೇಕಾಗಿಲ್ಲ. ಯಶ್ ಆ ಒಂದು ಮಾಸ್ ಲುಕ್ಕಿಗೆ ತಕ್ಕನಾದ BGM ಕೂಡ ಇದೆ. ಆ ಒಂದು ಮ್ಯೂಸಿಕ್ ಅನ್ನ BGM ಅನ್ನ ರವಿ ಬಸ್ರೂರ್ ಕೊಟ್ಟಿರೋದ್ರಿಂದ ಕೇಳುಗರಿಗೆ ಎಲ್ಲೋ ಸ್ವಲ್ಪ KGF ಛಾಯೆಯ ಕೆಲವೊಂದು ಕಡೆ ಮ್ಯೂಸಿಕ್ ಕೇಳಿಸಬಹುದು. ಇನ್ನು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ. ರೆಟ್ರೋ ಶೈಲಿಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ. ಗೀತು ಜೊತೆ ಯಶ್ ಕೂಡ ಸಿನಿಮಾಗೆ ಕತೆ ಬರೆದಿದ್ದಾರೆ. ಟಾಕ್ಸಿಕ್ ಚಿತ್ರ ಧುರಂಧರ್ 2 ವಿರುದ್ಧ ತೆರೆಗೆ ಬರ್ತಾ ಇದೆ. ಈಗಾಗಲೇ ಹಿಂದಿಯಲ್ಲಿ ಧುರಂಧರ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಇದರ ಸೀಕ್ವೆಲ್ ಆಗಿ ಧುರಂಧರ್ 2 ರಿಲೀಸ್ ಆಗ್ತಾ ಇದೆ. ಈ ಕಾರಣದಿಂದ ಟಾಕ್ಸಿಕ್ಗೆ ದೊಡ್ಡ ಸ್ಪರ್ಧೆ ಏರ್ಪಡ್ತಾ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಎದುರಿಸಲು ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಯಶ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಆ ಒಂದು ದಿನ ಬಂದೇ ಬಿಟ್ಟಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಯಶ್ ಜನ್ಮದಿನದ ಪ್ರಯುಕ್ತ ಟೀಸರ್ ತೆರೆಗೆ ಬಂದಿದ್ದು ಇದನ್ನ ಅಭಿಮಾನಿಗಳು ಸಾಕಷ್ಟು ಇಷ್ಟಪಟ್ಟಿದ್ದಾರೆ.